ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ಈ ರಂಗೋಲಿ ಪಾರ್ಟಿದು ಥರ್ಡ್ ಪಾರ್ಟ್ ಇದೆ, ಲಾಸ್ಟ್ ಪಾರ್ಟ್. ಸೊ ನೋಡಿ ಫ್ರೆಂಡ್ಸ್, ಇದು ಅಕ್ಲೆರಿಕ್ ಕಲರ್ಸ್ ಇದೆ. 12 ಕಲರ್ಸ್ ಇದ್ದ ಡಬ್ಬ ಇದೆ. ಇವನ್ 6 ಕಲರ್ಸ್ ಇದ್ದ ಡಬ್ಬ ತೊಗೊಂಡ್ರು ನಡೆಯುತ್ತೆ. ಸೊ ನಾನು 12 ಕಲರ್ಸ್ ಇದ್ದ ಡಬ್ಬ ತೊಗೊಂಡಿದ್ದೆ, ಸೊ ದಟ್ ಬೇರೆ ಎಲ್ಲ ರಂಗೋಲಿಗೆ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ರೆಡ್ ಪಿಂಕ್ ಲೋಟಸಿಗೆ ನಾನು ರೆಡ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಿ ಸ್ವಲ್ಪ ಲೈಕ್ ಮರೂನ್ ಶೇಡ್ ತೊಗೊಂಡು ಅದಕ್ಕೆ ಔಟ್ಲೈನ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಬ್ಲ್ಯಾಕ್, ಸ್ವಲ್ಪ ವೈಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದು ಎರಡು ಮಿಕ್ಸ್ ಮಾಡಿ ಮರೂನ್ ಕಲರ್ ಆದ ನಂತರ ಒಂದು ಸ್ವಲ್ಪ ಇಲ್ಲಿ ಹಾಕಿ ನೋಡಿದ್ದೆ ಫ್ರೆಂಡ್ಸ್. ಟೆಸ್ಟ್ ಮಾಡಿ ನೋಡಬೇಕು. ಡೈರೆಕ್ಟಾಗಿ ಮಾಡಿದರೆ ಸ್ವಲ್ಪ ಬೈ ಚಾನ್ಸ್ ಏನಾದರೂ ಕಲರ್ ಡಾರ್ಕ್ ಇದ್ದರೆ ಮತ್ತೊಂದು ಸ್ವಲ್ಪ ರೆಡ್ ಕಲರ್ ಮಿಕ್ಸ್ ಮಾಡೋದು. ಸಪೋಸ್ ಬ್ಲ್ಯಾಕಿಶ್ ಬಂದಿತ್ತು ಅಂತಂದರೆ ಸೊ ಮರೂನ್ ಕಲರ್ ಹೀಗೆ ಮಾಡಬೇಕು. ಡಾರ್ಕ್ ರೆಡ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಮಾಡಿಕೊಂಡು ಮರೂನ್ ಕಲರ್ ಬರುತ್ತೆ. ಸೊ ಈ ಥರ ಹಗೂರ ಔಟ್ಲೈನ್ಸ್ ಎಲ್ಲ ತಗೋಬೇಕು ಫ್ರೆಂಡ್ಸ್. ಬೈ ಚಾನ್ಸ್ ನಾವು ರಂಗೋಲಿ ಹಾಕೋದಾಗ ಔಟ್ಲೈನ್ ಕೊಟ್ಟಿದ್ವಲ್ಲ, ಡಾರ್ಕ್ ಶೇಡ್ ಮತ್ತು ಲೈಟ್ ಶೇಡು, ಅದರಲ್ಲಿ ಒಂಚೂರು ಕೂಡ ಮಿಸ್ಟೇಕ್ ಆಗಿತ್ತು ಅಂತಂದರೆ ಈ ಔಟ್ಲೈನಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೋಬಹುದು. ಹೇಗಂತಂದರೆ ಬೈ ಚಾನ್ಸ್ ಅದು ಒಂದು ಪೆಟಲಿಂದ ಇನ್ನೊಂದು ಪೆಟಲ್ ಇನ್ಸೈಡರ್ ಪಾರ್ಟಲ್ಲಿ ಬಂದಿತ್ತಂತಂದರೆ ಆದರೂ ಕೂಡ ಅದನ್ನು ಬಿಟ್ಟು ನಾವು ಲೈನ್ ಹಾಕುವಾಗ ಕರೆಕ್ಟಾಗಿ ಲೋಟಸ್ ಥರ ಹಾಕಿದರೆ ಅದು ಕವರ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಗ್ರೀನ್ ಲೀವ್ಸಲ್ಲಿ ಬ್ಲ್ಯಾಕ್ ಔಟ್ಲೈನ್ ಮಾಡಿದ್ದೀನಿ. ಒಂಚೂರಲ್ಲಿ ಬ್ಲ್ಯಾಕ್ ಡಾಟ್ ಹತ್ತಿದೆ ಫ್ರೆಂಡ್ಸ್. ಅದು ಬಾಟಲ್ ಓಪನ್ ಮಾಡುವಾಗ ಅಲ್ಲಿ ಹತ್ತಾಯಿತು. ಸೊ ಅದು ರಿಪೇರ್ ಹೇಗೆ ಮಾಡಬೇಕಂತ ಅದು ಕೂಡ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋಲೆಲ್ಲ. ಯಾಕಂದರೆ ಇದು ಔಟ್ಲೈನ್ ಮಾರ್ಕ್ ಒಣಗೋ ತನಕ ನಾನು ಅದರಲ್ಲಿ ಕವರ್ ಮಾಡೋ ಹಾಗಿಲ್ಲ. ದಟ್ ಈಸ್ ವೈ. ಸೊ ಇವಾಗ ಅದು ಪಿಂಕ್ ಲೋಟಸ್ ಇದಾಯಿತು. ಇವಾಗ ಆರೆಂಜ್ ಲೋಟಸ್ ತೊಗೊಂಡಿದ್ದು ನೋಡಿ ಫ್ರೆಂಡ್ಸ್. ಇದರಲ್ಲಿ ಡೈರೆಕ್ಟಾಗಿ ನಾನು ರೆಡ್ ಇದೆ ಅಲ್ಲ ಫ್ರೆಂಡ್ಸ್, ರೆಡ್ ಕಲರ್, ರೆಡ್ ಅಕ್ಲೆರಿಕ್ ಕಲರ್, ಅದು ಡೈರೆಕ್ಟ್ ಬಾಟಲಿಂದಾನೇ ನಾನು ಔಟ್ಲೈನ್ಸ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ನಾನು ಓಡಿಸ್ಬೇಕಂತ ಹೇಳಿ ಓಡಿಸಿಲ್ಲ, ಬಟ್ ತುಂಬ ಲೆಂದಿ ಇತ್ತು. ಸೊ ಮರ್ಜ್ ಮಾಡಿ ಒಂದೇ ವಿಡಿಯೋದಲ್ಲಿ ಈ ಥರ ಸ್ಪೀಡಪ್ ಮಾಡಿ ನಾನು ಒಂದರಲ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಗ್ರೀನಲ್ಲಿ ಮತ್ತೆ ಬ್ಲ್ಯಾಕ್ ಔಟ್ಲೈನ್ ಹಾಕ್ತಿದ್ದೀನಿ. ಇವನ್ ಲೀವ್ಸ್ ಇದು ಪೆಟಲ್ ಸ್ವಲ್ಪ ಹಿಂದೆ ಆಯ್ತು ಅಂತಂದರೂ ಕೂಡ ನಾವು ಈ ಥರ ಔಟ್ಲೈನಲ್ಲಿ ಕವರ್ ಮಾಡ್ಕೊಂಡು ತಗೋಬಹುದು. ಮತ್ತು ಇದು ಕಟ್ಟಿಂಗ್ ನೋಡಿ ಫ್ರೆಂಡ್ಸ್. ಎಲ್ಲ ಎಡ್ಜಸಲ್ಲೂ ಚಿಕ್ಕ ಇಂಚಿ ಇರುತ್ತಲ್ಲ ಸೀಸರು, ಈ ಕತ್ತರಿ ಇರುತ್ತಲ್ಲ ಸಣ್ಣದು, ಅದರಿಂದ ಎಲ್ಲ ಕಾರ್ನರ್ಸಿಗೆ ಹೇಗೆ ಲೋಟಸ್ ಇದೆ ಆ ಥರ ಡ್ರಾಯಿಂಗ್ ಹೇಗಿದೆ ಆ ಥರ ಒಳಗಡೆ ಹೊರಗಡೆ ಹಿಂಗೆ ಮಾಡ್ತಾ ಕರ್ವ್ ತಗೋತಾ ಕಟ್ ಮಾಡಬೇಕು. ಒಂಚೂರು ಇಡ್ಜಲ್ಲಿ ಇಡಬೇಕು. ಫುಲ್ ಕಟ್ ಮಾಡೋದೇನು ಬೇಕಿಲ್ಲ. ಸೊ ದಟ್ ನಮ್ಗೆ ಎತ್ತಕ್ಕೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆರೆಂಜ್ ಇದು ಅದು ಕಟ್ ಮಾಡಿ ಮತ್ತೆ ನಾನು ಇಟ್ಟು ತೋರಿಸ್ತಿದ್ದೆ ನೋಡಿ ಫ್ರೆಂಡ್ಸ್. ಆಫ್ಟರ್ ಫಿನಿಶಿಂಗ್ ಕಟ್ಟಿಂಗ್ ಔಟ್ಲೈನ್ ಅದಾದ ನಂತರ ಇದೆರಡು ನಿಮಗೆ ಮಾಡಿ ತೋರಿಸ್ಬೇಕಂತಿತ್ತು ಫ್ರೆಂಡ್ಸ್. ಆದರೆ ನನಗೆ ತುಂಬ ಆರ್ಡರ್ ಇತ್ತು. ಅದು ಮದುವೆ ಆರ್ಡರ್ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ. ಸೊ ವೆರೈಟೀಸ್ ಆಫ್ ಕಲರ್ ಮಾಡಬೇಕು ಅಂತ ಹೇಳಿದರು. 8 ಲೋಟಸ್ ನಾನು ಒನ್ ಟೈಮಲ್ಲೇ ಮಾಡಿಬಿಟ್ಟಿದ್ದೆ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕಲರ್ಸ್ ಎಲ್ಲ ನಾನು ಮಾಡಿದ್ದೀನಿ. ಯೆಲ್ಲೋ ಕಲರ್ ಇದೆ, ರೆಡ್ ಇದೆ. ಸೊ ಇವತ್ತಿದ್ದು ಸೊ ನಿಮ್ಗೇನಾದರೂ ಇದರಲ್ಲಿ ಪ್ರಾಬ್ಲಮ್ ಅಂತಂದರೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್, ನಾನು ಹೆಲ್ಪ್ ಮಾಡ್ತೀನಿ ಹೇಗೆ ಮಾಡೋದು, ಹೇಗೆ ಪ್ಯಾಕಿಂಗ್ ಮಾಡಿ ಸೆಲ್ ಮಾಡೋದು. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಅನು ಆರ್ಟ್ ಝೋನ್ ಕಡೆಯಿಂದ ಒನ್ ರಂಗೋಲಿ ಫುಲ್ ಕಂಪ್ಲೀಟ್ ಆಗಿ ಹೇಗೆ ಪ್ಯಾಕ್ ಮಾಡಿ ಕಳಿಸಿದ್ದು ಅಂಥೇಳಿ ಇದು ಫಸ್ಟ್ ಕಂಪ್ಲೀಟ್ ವಿಡಿಯೋ ಇರಬಹುದು ಫ್ರೆಂಡ್ಸ್. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಹಾಕಿರೋದು ಲಕ್ಷ್ಮೀ ಪಾದ, ಅದು ಜಸ್ಟ್ ಮಾಡಿ ಫಿನಿಶಿಂಗ್ ಮಾಡಿ ಕಟ್ ಮಾಡೋದಷ್ಟೇ ತೋರಿಸಿದೆ. ಇದು ನಾನು ಫಿನಿಶ್ ಮಾಡಿ ನಾನು ಆರ್ಡರ್ ಕಂಪ್ಲೀಟ್ ಮಾಡಿ ನಾನು ಇವನ್ ಹೇಗೆ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಅಂತ ಅದು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು, ಬಾಯ್.